ತುಂಬಾ ಸಾಫ್ಟ್ ಆಗಿರುವಂತ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ತುಂಬಾ ಅಂದ್ರೆ ತುಂಬಾ ಈಸಿ, ಕೇವಲ ರೇಷನ್ ಅಕ್ಕಿಯಿಂದನೇ ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬಾ ಅಂದ್ರೆ ಒಂದು ಕಪ್ ರೇಷನ್ ಅಕ್ಕಿ ಇದ್ರೆ ಅಷ್ಟೇ ಸಾಕು. ಎಷ್ಟು ರೇಷನ್ ಅಕ್ಕಿ ಅಂದ್ರೆ ಎಷ್ಟು ರೇಷನ್ ಅಕ್ಕಿ ತಗೊಂಡ್ರೆ ಎಷ್ಟು ತಂಬಿಟ್ಟಾಗುತ್ತೆ ಅಂತ ಕೂಡ ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ತಂಬಿಟ್ಟು ಮಾಡೋದು ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಕೊಳ್ಬಹುದು. ಈಗ ಯಾವ ರೀತಿ ಮಾಡೋದು ಅಂತ ಹೇಳಿ ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ, ಯಾವ ತರ ಮಾಡ್ತೀನಿ ಅಂತ ಹೇಳಿ ನೋಡೋಣ ಬನ್ನಿ. ನಾನು ನೋಡಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ, ಒಂದು 3/4 ಬೌಲು ಕಡಲೆ ಬೀಜ, ಮತ್ತೆ ಕೊಬ್ಬರಿ, ಮತ್ತೆ ಬೆಲ್ಲ, ಏಲಕ್ಕಿ ಪುಡಿ, ಎಳ್ಳು, ಗಸಗಸೆ ತಗೊಂಡಿದ್ದೀನಿ. ಎಲ್ಲ ಒಂದು ಅರ್ಧ ಬೌಲ್ ಅಷ್ಟು ತಗೊಂಡ್ಬಿಟ್ಟಿದ್ದೀನಿ ನಾನು. ಬೆಲ್ಲ ಮಾತ್ರ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ. ಅಕ್ಕಿ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಬೆಲ್ಲ ತಗೊಂಡಿದ್ದೀನಿ ನಾನು. ಒಂದು ಬಾಂಡ್ಲಿನ ತಗೊಂಡು ಇವಾಗ ಹುರ್ಕೋಬೇಕು. ಇದು ರೇಷನ್ ಅಕ್ಕಿ, ಒಂದು ಕಪ್ ರೇಷನ್ ಅಕ್ಕಿ ಇದ್ರೆ ಅಷ್ಟೇ ಸಾಕು. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ತಂಬಿಟ್ಟು ಮಾತ್ರ. ತುಂಬಾ ಅಂದ್ರೆ ತುಂಬಾ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಅಂದ್ರೆ ಏನು ನೀವೇ ಒಂದ್ಸಲ ಟ್ರೈ ಮಾಡ್ಬೋದು. ಎಷ್ಟು ಈಸಿ ಅಂತಂದ್ರೆ ಅಷ್ಟು ಈಸಿ. ಕೆಲವ್ರು ಅನ್ಕೊಳ್ತಾರೆ ತಂಬಿಟ್ಟು ಮಾಡೋದು ತುಂಬಾ ಕಷ್ಟ, ಅಯ್ಯೋ ಯಾರು ಮಾಡೋದು ಅಂತಾನ. ತುಂಬಾ ಅಂದ್ರೆ ತುಂಬಾ ಸುಲಭ ತಂಬಿಟ್ಟು ಮಾಡೋದು ಮಾತ್ರ. ನೋಡ್ತಾ ಇದೀರಲ್ಲ, ಬೆಲ್ಲನ ಹೀಗೆ ಒಂದು ಪಾತ್ರೆನಲ್ಲಿ ಹಾಕೊಂಡು ಒಂದು ಗ್ಲಾಸ್ ನೀರು ಹಾಕೊಂಡು ಕರಗಿಸ್ಕೊಳ್ತೀನಿ. ನಾನು ಪಾಕ ಅಂತಂದ್ರೆ ಗಟ್ಟಿ ಪಾಕ, ಕಲ್ ತರ ಪಾಕ ಆತರ ಮಾಡ್ತಾರಲ್ಲ, ಕಲ್ಲು ಅಂದ್ರೆ ತಂಬಿಟ್ಟು ಕಲ್ ತರ ಇರುತ್ತೆ, ಆತರ ಮಾಡಲ್ಲ. ತುಂಬಾ ಸಾಫ್ಟ್ ಆಗಿರ್ಬೇಕು, ಆ ತರ ತಂಬಿಟ್ಟನ್ನ ನಾನು ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ನಾನು ನೋಡಿ ಒಂದು ಗ್ಲಾಸ್ ನೀರು ಹಾಕೊಂಡು ನಾನು ಪಾಕ ಯಾವ ರೀತಿ ಮಾಡ್ಕೊತೀನಿ ಅಂತ ಒಂದ್ಸಲ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡ್ಬಿಡ್ತೀನಿ. ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ತಗೊಂಡಿರೋದನ್ನ ನೀರಲ್ಲಿ ಹಾಕೊಂಡು ಕಾಯಿಸ್ಕೊಳ್ತೀನಿ. ಯಾಕಪ್ಪ ಅಂತಂದ್ರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತಲ್ಲ, ಹಂಗಾಗಿ ಕಾಯಿಸ್ಕೊಂಡು ಬೇರೆದಕ್ಕೆ ಸೋಸ್ಕೋಬೇಕು. ಹಂಗಾಗಿ ಹಾಕೊಂಡಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಅಕ್ಕಿನೂ ಕೂಡ ಹುರ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಹುರ್ಕೋತಾ ಇದ್ದೀನಿ. ಅಕ್ಕಿ ಕಲರ್ ಚೇಂಜ್ ಆಗಬೇಕು. ಅಕ್ಕಿನ ಸೀಸ್ಬಾರ್ದು, ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು. ಒಂದ್ ಕಡೆ ಕಪ್ಪಾಗೋದು, ಒಂದ್ ಕಡೆ ವೈಟ್ ಇರೋದು, ಆ ಥರ ಇರಬಾರ್ದು. ಎರಡೂ ಕಡೆನೂ ಸಮವಾಗಿ ಒಂಥರ ಗೋಲ್ಡ್ ಕಲರ್ ತರ ಒಂಥರ ಘಮ ಅನ್ಬೇಕು ಅಕ್ಕಿ ಮಾತ್ರ. ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ತುಂಬಾ ಅಂದ್ರೆ ತುಂಬಾ ಅಕ್ಕಿ ಹುರಿಯೋದೇ ಒಂದು ಮೇಯ್ನ್ ಅಂತಾನೆ ಹೇಳ್ಬೋದು. ಅಕ್ಕಿ ಒಂದು ಹುರ್ಕೊಂಡ್ಬಿಟ್ರೆ ನೀಟಾಗಿ ಮಿಕ್ಕಿದೆಲ್ಲ ಕರೆಕ್ಟಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ. ಕೇವಲ ಏನಿಲ್ಲ ಅಂದ್ರೆ 1/4 ಗಂಟೆ 20 ನಿಮಿಷದಲ್ಲಿ ಅಲ್ಲೇ ನಿಮ್ಗೆ ತಂಬಿಟ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀರ ನೀವಂತೂ. ಸುಲಭ ಅಂದ್ರೆ ಸುಲಭ, ಅಷ್ಟು ಸುಲಭ. ನೀವು ಅನ್ಕೊಳ್ಬಹುದು ತಂಬಿಟ್ಟು ಮಾಡಿದಾದ್ಮೇಲೆ ಇಷ್ಟು ಬೇಗನಾ, ಇಷ್ಟೊಂದು ಕಷ್ಟ ಅನ್ಕೊಂಡಿದ್ದೆ ಅಂತ ಅನ್ಕೊಳ್ತೀರ. ಅಷ್ಟು ಸುಲಭ ಇದು. ನೋಡ್ತಾ ಇರಲ್ಲ, ಒಂದು ಅರ್ಧ ಬೌಲ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಇದು ತಂಬಿಟ್ಟು ಎಷ್ಟಾಗುತ್ತೆ ಅಂತಂದ್ರೆ, ನಾನು ತಗೊಂಡಿರೋದು ಅಕ್ಕಿ ಇದರಲ್ಲಿ 6 ತಂಬಿಟ್ಟುಗಳಾಗುತ್ತೆ. 6 ಅಂದ್ರೆ ಮೀಡಿಯಂ ಸೈಜಲ್ಲಿ. ತೀರಾ ಚಿಕ್ಕದಾಗಿ ಕಟ್ಕೊಂಡ್ರೆ 7ರಿಂದ 8 ತಂಬಿಟ್ಟಾಗುತ್ತೆ. ನಾನು ಸ್ವಲ್ಪ ದಪ್ಪನೇ ಕಟ್ಟಿದ್ದೀನಲ್ವಾ, ಹಂಗಾಗಿ ಅಷ್ಟಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಪಾಕನು ಕುದ್ದಿದ್ದಾದ್ಮೇಲೆ ಇದು ಇನ್ನೊಂದಕ್ಕೆ ಸೋದಿಸ್ಕೊಂಡಿದ್ದೀನಿ. ಸೋಸ್ಕೊಂಡು ಅದು ಹಂಗೆ ಸಣ್ಣ ಉರಿ ಇಟ್ಕೊಂಡು ನಾವು ತಂಬಿಟ್ಟು ಕಟ್ಕೋಬೇಕು. ನೋಡಿ, ಕಡಲೆ ಬೀಜ ಅಷ್ಟಾದ್ರೆ ಸಾಕು. ಕರೆಕ್ಟಾಗಿ ಎಳ್ಳನ್ನ ಹುರ್ಕೋತೀನಿ ನಾನಿವಾಗ. ಸ್ವಲ್ಪ ಎಳ್ಳು ಕೂಡ ಎಲ್ಲ ಮೀಡಿಯಂ ಉರಿನಲ್ಲೇ ಹುರ್ಕೊಬೇಕು. ಚಟಪಟ ಅನ್ಬೇಕು, ಘಮ ಅನ್ಬೇಕು, ಅಲ್ಲಿವರೆಗೂ ಉರಿತಾ ಇರಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಒಂದೊಂದನ್ನು ಕೂಡ ಹುರ್ಕೊಬೇಕು. ಇವೇನು ಉರಿಯೋದೆಲ್ಲ ಏನು ಲೇಟ್ ಹಿಡಿಯಲ್ಲ. ಅಕ್ಕಿ ಒಂದು ಹುರಿದು ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ, ಈಸಿ ಕೂಡ. ನೋಡ್ತಾ ಇದ್ದೀರಲ್ಲ, ಈಗ ಕಡಲೆನೂ ಕೂಡ ಹಾಕೊಂಡಿದ್ದೀನಿ. ಅರ್ಧ ಬೌಲ್ ಕಡಲೆನೂ ಹಾಕೊಂಡು ಈಗ ಸ್ವಲ್ಪ, ಅದು ಕಡಲೆನೂ ಏನು ಜಾಸ್ತಿ ಹೊತ್ತು ಉರಿಯಂಗೆ ಇಲ್ಲ, ಸ್ವಲ್ಪ ಅಷ್ಟೇನೆ ಗರಿ ಅನ್ನಂಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಏನು ಜಾಸ್ತಿ ಹೊತ್ತೇನು ಬೇಡ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲೂ ಕೂಡ ತಂಬಿಟ್ಟನ್ನ ಮಾಡ್ಕೊಳ್ಬಹುದು. ಕೇವಲ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅಷ್ಟೇ. ಈಗ ತಂಬಿಟ್ಟು ಮಾಡಬೇಕು ಅನ್ನೋರು ಈಸಿಯಾಗಿ ಮಾಡ್ಕೊಳ್ಬಹುದು. ಈಗ ವಿಡಿಯೋ ನೋಡ್ಕೊಂಡು ಕೊನೆಯವರೆಗೂ ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಕಡಲೆ ಆಯ್ತು. ಈಗ ಗಸಗಸೆ ಹಾಕೊಳ್ತಾ ಇದ್ದೀನಿ. ಗಸಗಸೆನೂ ಅಷ್ಟೇನೆ, ಸುಮ್ಮನೆ ಒಂದು ಸ್ವಲ್ಪ ಘಮ ಅನ್ಬೇಕು, ಚಟಪಟ ಅನ್ಬೇಕು, ಅಷ್ಟು ಮಾತ್ರ ಹುರ್ಕೋಬೇಕು. ತೀರಾ ಏನು ಜಾಸ್ತಿ ಏನು ಹುರಿಯೋದೇನು ಬೇಡ. ಇಷ್ಟೇ, ಒಳ್ಳೆ ಘಮ ಕೊಡ್ಲಿ ಅಂತ ಹೇಳಿ ಹುರ್ಕೊಂಡು ಅಷ್ಟರಲ್ಲಿ ಮಿಕ್ಸಿ ಜಾರ್ನಲ್ಲಿ ಅಕ್ಕಿನ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ. ಪುಡಿ ಮಾಡ್ಕೊಂಡಿರ್ತೀನಿ. ಅಕ್ಕಿನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಇದು ಅಕ್ಕಿ ಹಿಟ್ಟುನು ಕೂಡ ಅಷ್ಟೇನೆ ರುಬ್ಬಿರೋದು, ಅದೇ ಗ್ರೈಂಡ್ ಮಾಡ್ಕೊಂಡಿರೋದು ಅರ್ಧ ಜಾರ್ ಆಗಿರುತ್ತೆ. ಮತ್ತೆ ಈ ಕಡಲೆ ಬೀಜ ಇವೆಲ್ಲ ಹಾಕೊಂಡಾಗ ಗ್ರೈಂಡ್ ಮಾಡ್ಕೊಂಡಾಗ ಅರ್ಧ ಜಾರ್ ಆಗುತ್ತೆ. ಅಲ್ಲಿಗೆ ಕರೆಕ್ಟಾಗಿ ಇರಬೇಕು. ಅಕ್ಕಿ ಹಿಟ್ಟು ಜಾಸ್ತಿ ಬೇಕನ್ನೋರು ಹಾಕೊಳ್ಳಿ. ಇವಾಗ ನಾನು ಸ್ವಲ್ಪ ಏನಪ್ಪಾ ಅಂತಂದ್ರೆ ಕಡಲೆ ಬೀಜ ಇವೆಲ್ಲ ಹುರ್ಕೊಳ್ತೀನಿ. ನೋಡ್ತಾ ಇದ್ರಲ್ಲ, ಕೊಬ್ಬರಿನೂ ಕೂಡ
ಹಾಕ್ಕೊಂಬಿಟ್ಟೆ. ಇವಾಗೇನೆ ಒಂದು ಬೌಲಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೆ ನೋಡಿ. ಇದೆಲ್ಲ ಎಳ್ಳು ಇವೆಲ್ಲ ಹಾಕ್ಕೊಡ್ತೀನಿ, ಗಸಗಸೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಫುಲ್ಲು ನೈಸಾಗಲ್ಲ, ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಇದೇ ಜಾರ್ಗೆ ಹಾಕ್ಕೊಂಡು. ನೋಡ್ತಾ ಇದ್ರಲ್ಲ, ಅಕ್ಕಿ ಬೇಕಿದ್ರೆ ಇನ್ನೂ ನಮಗೆ ಇಷ್ಟು ಅಕ್ಕಿ ಬೇಡ, ಇನ್ನೂ ಸ್ವಲ್ಪ ಇದು ಐಟಮ್ ಎಲ್ಲ ಇದೆಲ್ಲ ಹಾಕಿದ್ದೀವಲ್ಲ, ಕಡಲೆ ಬೀಜ ಕಡಲೆ ಅದೆಲ್ಲ, ಇದಕ್ಕಿಂತ ಇನ್ನೂ ಸ್ವಲ್ಪ ಅಕ್ಕಿನೇ ಹಿಟ್ಟೆ ಜಾಸ್ತಿ ಬರಬೇಕು ಅಂದರೆ ಇನ್ನೂ ಸ್ವಲ್ಪ ಅಕ್ಕಿನ ಒಂದು ದೊಡ್ಡ ಬೌಲ್ ಅಳತೆ ಮಾಡ್ಕೊಳ್ಬೋದು. ನಮಗೇನಪ್ಪ ಅಂತಂದರೆ ಅಕ್ಕಿ ಹಸಿಟ್ಗಿಂತನೂ ಅಂದರೆ ಎರಡು ಸಮವಾಗಿರಬೇಕು. ಕಡಲೆ ಬೀಜ ಕಡಲೆ ಅದೆಲ್ಲ ಬಾಯಿಗೆ ಸಿಗ್ತಾ ಇರಬೇಕು, ಅವಾಗೆ ತಂಬಿಟ್ಟು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗೆಲ್ಲ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಾಕನ ನಾವು ಸಣ್ಣ ಉರಿ ಇಟ್ಟೇ ಇರಬೇಕು. ಆ ಉರಿ ಬಿಸಿ ಬಿಸಿ ಇರೋದನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ. ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಒಂದು ಕೈಯಿಂದ ಬಿಸಿ ಆಗಲಿಲ್ಲ, ಬಿಸಿ ಆಗೋಯ್ತು. ಹಾಗಾಗಿ ನಾನೊಂದು ಸ್ಪೂನ್ನ ತಗೊಂಡು ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಅಂದರೆ ಸುಟ್ಟು ಹೋಗ್ತಾ ಇರುತ್ತೆ, ಅಂದರೆ ಕುದಿಯೋ ಪಾಕ ಬರುತ್ತಲ್ಲ ಅದನ್ನ ಹಾಕ್ಕೊಂಡು ನಾವು ಕಲಿಸ್ತಾ ಇರೋದ್ರಿಂದ ಕೈಗೆ ಸುಡ್ತಾ ಇತ್ತು ಅಂತ ಹೇಳಿ ನಾನೊಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು. ನೀವು ಕೂಡ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ, ಕಡಿಮೆ ಸಮಯನೂ ಹಿಡಿಯುತ್ತೆ. ದೇವ್ರ ನೈವೇದ್ಯಕ್ಕಂತೂ ಬೇಗ ಮಾಡ್ಕೊಳ್ಬೋದು ನೋಡಿ. ಎಲ್ಲರ ಮನೆಯಲ್ಲೂ ಈ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೇ ಮಾಡ್ತಾರೆ. ತಂಬಿಟ್ಟು ಮತ್ತು ರವೆ ಉಂಡೆ ಎರಡೂ ಕೂಡ ಮಾಡೇ ಮಾಡ್ತಾರೆ. ಹಂಗಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಟ್ಟಿದ್ದೀನಿ ನೋಡಿ. ಎಷ್ಟು ಸಿಂಪಲ್ಲು, ಇಷ್ಟೇ ಕಟ್ಕೊಳ್ಬೋದು. ಎಲ್ಲದನ್ನು ಕೂಡ ಇದೇ ಥರ ನಾನು ಮಾಡ್ಕೊತೀನಿ. ಇದೇ ಥರ ಪಾಕ ಹಾಕ್ಕೊಂಡು ಬಿಸಿ ಬಿಸಿನೇ ಹಾಕ್ಕೊಂಡು ನಾವು ಮಾಡ್ಕೊಳ್ಬೇಕು ಪಾಕ. ಅದಕ್ಕೆ ಸ್ಟವ್ ಮೇಲೆ ನಾವು ಒಂದು ಸ್ಟವ್ ಪಕ್ಕನೇ ಬಿಸಿ ಇಕ್ಕೊಂಬಿಟ್ಟಿರ್ಬೇಕು. ಪಾಕ ಹಂಗೆ ಇರಬೇಕು, ಸಣ್ಣ ಉರಿ ಇರಲೇಬೇಕು. ಇದ್ಕೊಂಡೇನೆ ನಾವು ಮಾಡ್ಕೊಳ್ಬೇಕು ಆ ಥರ. ಅಂದರೆ ಈಗ ಪಾಕ ಹಾಕ್ಕೊಳೋದು, ಈಗ ರವೆ ಉಂಡೆಗೂ ಅಷ್ಟೇ ಬಿಸಿ ಇರಬೇಕು. ಹಾಲಲ್ಲಿ ಕಲಸೋದ್ರಿಂದ ಹಾಲು ಕೂಡ ಬಿಸಿನೇ ಇಕ್ಕೊಂಡೇನೆ ಮಾಡ್ಕೊಳ್ಳೋದು ಆ ಥರ. ಇದು ಕೂಡ ನೋಡ್ತಾ ಇದ್ರಲ್ಲ ಎಷ್ಟು ಸಿಂಪಲ್, ಎಷ್ಟು ಈಸಿ. ನೋಡ್ತಾ ಇದ್ರಲ್ಲ, ತಂಬಿಟ್ಟು ಮಾಡೋದಂತೂ ತುಂಬ ಕಷ್ಟನೇ ಇಲ್ಲ, ತುಂಬ ಸುಲಭ. ಈಗ ಯಾರಾದರೂ ಮೊದಲನೇ ಬಾರಿ ತಂಬಿಟ್ಟು ಮಾಡೋಕ್ಕೆ ಬರ್ತಾ ಇಲ್ಲ, ನಾನು ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ಲ, ತಂಬಿಟ್ಟು ಅಂತಾರೆ, ಟಮಟ ಅಂತಾರೆ, ಎರಡೂ ಕೂಡ ಅಂತಾರೆ. ನಮ್ಮ ಕಡೆ ಎಲ್ಲ ಟಮಟ ಅಂತೀವಿ, ಒಬ್ಬೊಬ್ರು ತಂಬಿಟ್ಟು ಅಂತ ಅಂತಾರೆ. ಎರಡೂ ಕೂಡ ಒಂದೇ. ನೋಡ್ತಾ ಇದ್ರಲ್ಲ, ಟಮಟ ಅಂತೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟ್ ಇರುತ್ತೆ, ತುಂಬ ಸ್ಮೂತು. ಅಂದರೆ ಗಟ್ಟಿ ಪಾಕ ತೆಕ್ಕೊಂಡು ಮಾಡ್ಕೊಂಡ್ರೆ ಜಾಸ್ತಿ ದಿನ ಇಡ್ಬೋದು ಅಂತ. ಇದು ಏನು ಜಾಸ್ತಿ ದಿನ ಇಡೋದಕ್ಕಾಗಲ್ಲ, ಅಂದರೆ ಮಾಮೂಲಿ ಪಾಕ ತೆಕ್ಕೊಂಡಿರೋದ್ರಿಂದ ನೀವು ಬೇಕಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಈ ಥರ ತಿನ್ಕೊಳ್ಬೋದು. ಬೇಕಾದಾಗ ಈ ಥರ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪಾಕ ಮಾಡ್ಕೊಂಡು ಬಿಸಿ ಬಿಸಿನೇ ಮಾಡ್ಕೊಂಡು ತಿಂತಾ ಇರ್ಬೋದು. ಈಸಿಯಾಗೂ ಇರುತ್ತೆ. ನೋಡ್ತಾ ಇದ್ರಲ್ಲ, ತಂಬಿಟ್ಟು ಮಾಡಿದೆ, ರೆಡಿ ಆಯ್ತು. ಇವಾಗ ಇಷ್ಟು ಕೂಡ ಮಾಡಿದ್ದೀನಿ. ನೋಡ್ತಾ ಇದ್ರಲ್ಲ ಹೇಗಿದೆ ಅಂತೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದ್ಸಲ ಇದೇ ಥರ ಮಾಡ್ಕೊಳ್ಳಿ. ಎಳ್ಳು ಗಸಗಸೆ ಇದೆಲ್ಲ ಒಂದು ಸ್ವಲ್ಪ ಎಲ್ಲ ಜಾಸ್ತಿನೇ ಇದ್ರೆ ಒಂಥರ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ ಹೇಗಿದೆ ತಂಬಿಟ್ಟು ಅಂತ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದೇ ಥರ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಈಗ ಮುರಿದು ಕೂಡ ತೋರಿಸ್ತೀನಿ, ಎಷ್ಟು ಸಾಫ್ಟ್ ಇದೆ ನೋಡಿ. ತುಂಬ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಂಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.